ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಒಂದು ಸಾಲಿನ ನಿರ್ಣಯ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾ ಇದ್ರು. ಸರ್ವಾನುಮತದಿಂದ ಡಿಕೆಶಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಶಾಸಕರು. ಯಾವ ತಕರಾರು ಬಂದಿಲ್ಲ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್. ಡಿಕೆ ಶಿವಕುಮಾರ್, ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ. ಲೋಕಭವನಕ್ಕೆ ತೆರಳಿ ಹಕ್ಕು ಮಂಡಿಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ 4 ಗಂಟೆಗಿತ್ತು ನಿಗದಿಯಾಗಿತ್ತು ಎಲ್ಲ ಹೇಳ್ತಾ ಇದ್ವಿ. ಸಭೆ ಶುರುವಾಯಿತು. ಶುರುವಾದ ಮೇಲೆ ಬಹಳ ಹೊತ್ತು ಹಿಡಿಯೋದಿಲ್ಲ. ಈ ಕಡೆ ಸಿದ್ದರಾಮಯ್ಯನವರು ಎಂಟ್ರಿ ಆದ್ರು 4:38 ವಿಧಾನಸೌಧಕ್ಕೆ ಎಂಟ್ರಿ ಆದ್ರು. ಅವರು ಎಂಟ್ರಿ ಆದ ಕೆಲವು ನಿಮಿಷಗಳಲ್ಲಿ ಅವ್ರು ಸೂಚನೆ ಕೊಡಬೇಕಾಗಿತ್ತು ಅಂತ ಅಷ್ಟೇನೆ. ಅದು ಅವರೇ ಹೇಳಿ ಹೆಸರನ್ನ ಅಂತ ಕಿರಿಕಿರಿಗಳು ಬರಬಾರ್ದಲ್ಲ. ಸಿದ್ದರಾಮಯ್ಯನವ್ರ ಸಪೋರ್ಟರ್ಸು ನಾಳೆ ತಕರಾರು ತೆಗಿಬಾರ್ದಲ್ಲ. ಸಿದ್ದರಾಮಯ್ಯನವರೇ ಹೇಳಿದ್ರಲ್ಲಪ್ಪ, ನಾವೆಲ್ಲ ಎಸ್ ಅಂತ ಹೇಳ್ಬಿಡೋಣಪ್ಪ, ಆ ಒಂದು ಮಾತು ಬೇಕಾಗಿತ್ತು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಈ ಕಡೆ ಸಿದ್ದರಾಮಯ್ಯನವ್ರಿಗೆ ವೆಯ್ಟ್ ಮಾಡ್ತಾ ಇದ್ರು. ಹಂಗಾಮಿ CM ಅವರು ಸರ್ವಾನುಮತದಿಂದ ಒಂದೇ ಒಂದು ಮತ ಆ ಕಡೆ ಈ ಕಡೆ ಆಗದ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವುದಕ್ಕಾಗಲಿ, ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗುವುದಕ್ಕಾಗಲಿ ಯಾರ ಕಡೆಯಿಂದ ಅಪಸ್ವರ, ತಕರಾರು, ಗಲಾಟೆ, ಕೀಟಲೆ ಏನೂ ಇರಲಿಲ್ಲ ಇಲ್ಲಿ. ಇನ್ಮೇಲೆ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಆಳ್ವಿಕೆ ನೋಡಬಹುದು. ಮುಖ್ಯಮಂತ್ರಿಯಾಗಿ ಅವರ ಆಳ್ವಿಕೆ ಇರುತ್ತೆ 2 ವರ್ಷಗಳಿಗೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋ ಪ್ರಕಾರವಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಆಯ್ಕೆ ಆಗಿದ್ದಾರೆ. ಕನಕಪುರ ಮೂಲದವರು ಡಿಕೆ ಶಿವಕುಮಾರ್ ಅವರು ಬಹಳ ವರ್ಷಗಳ ಕಾಲ ಸುಮಾರು 1983ರಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠನಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಏನಕ್ರಿ ಒಲಿತು ಮುಖ್ಯಮಂತ್ರಿ ಪಟ್ಟ, ಏನು ಕೊಟ್ಟರು ಅಂತ ಕೇಳಿದಾಗ ಒಂದೇ ವಿಷಯ, ಪಕ್ಷದ ನಿಷ್ಠ. ಒಂದು, ಪಕ್ಷಕ್ಕೆ ಕಷ್ಟ ಬಂದಾಗ ನೆರವಿಗೆ ನಿಂತಿರ್ತಕ್ಕಂಥ ಮನುಷ್ಯ ಅಂತ ಒಂದು. ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕುಗಳು ಉಂಟಾದಾಗ ಟ್ರಬಲ್ ಶೂಟರ್ ಆಗಿ ಡಿಕೆ ಶಿವಕುಮಾರ್ ಅವ್ರನ್ನ ಕಳಿಸಿದ್ರು. ಆಗ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದಿದ್ರು ಡಿಕೆ ಶಿವಕುಮಾರ್ ಅವರು ಅಂತ. ಇನ್ನೊಂದು, ಗುಜರಾತಲ್ಲಿ ಏನೋ ಸಮಸ್ಯೆ ಆಗುತ್ತೆ, ಶಾಸಕರು ಹೈಜಾಕ್ ಆಗಿಬಿಡುತ್ತೆ ಅಂದಾಗ ಆ ಶಾಸಕರನ್ನ ಈಗಲ್ಟನ್ನಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡು ಅದಕ್ಕೆ ಪ್ರತಿಯಾಗಿ ಆನಂತರದ ರೇಡ್ಗಳನ್ನು ಫೇಸ್ ಮಾಡಿ ತಿಹಾರ್ ಜೈಲಿಗೂ ಹೋಗಿ ಬಂದು ಇದೆಲ್ಲ ಇತ್ತಲ್ಲ. ಇದೆಲ್ಲ ಇದ್ದಾಗ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗ್ಬಿಟ್ರಲ್ರಿ ಈ ಮನುಷ್ಯ ಅನ್ನೋದೊಂದು ಬೆಳೀತು. ಸೊ ಅಲ್ಲಿಂದ ಆಚೆಗೆ ಡಿಕೆ ಶಿವಕುಮಾರ್ ಅವರ ಇನ್ನೊಂದು ಪರ್ವ ಶುರುವಾಯಿತು. ಸರ್ವಾನುಮತದಿಂದ ಇವತ್ತು ಡಿಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ. ಇನ್ನೇನಿದ್ರು ಎಲ್ಲರ ಗಮನ ಲೋಕಭವನದ ರಾಜ್ಯಪಾಲರ ಕಡೆ ನೆಟ್ಟಿರುತ್ತೆ. ಅದು ರಾಜ್ಯಪಾಲರು ಯಾವಾಗ ಸಿಗ್ತಾರೆ, ಪ್ರಮಾಣ ವಚನಕ್ಕೆ ಯಾವತ್ತು ಅಂತೇಳಿ ಬಹುತೇಕ 3ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. 3ನೇ ತಾರೀಕು ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತಗೊಳ್ತಾರೆ ಅಂತ ಹೇಳಿ ಕೆಲವು ಲಗ್ನ ಮುಹೂರ್ತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಆದ ತಕ್ಷಣ ಪ್ರಕಟಣೆಯಲ್ಲಿ ಅದು ಕೂಡ ಆಚೆ ಬರಲೇಬೇಕು. ಇಂಥ ಟೈಮ್ಗೆ ಅವರು ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ ಅಂಥೇಳಿ. ಎಷ್ಟು ಜನ ಸಚಿವರಿದ್ದಾರೆ, ಡಿಕೆ ಶಿವಕುಮಾರ್ ಕಡೆಯವರು ಯಾರು ಮಿನಿಸ್ಟರ್ಗಳು, ಸಿದ್ದರಾಮಯ್ಯನವ್ರ ಕಡೆಯವರು ಯಾರು ಮಿನಿಸ್ಟರ್ಗಳಿದ್ದಾರೆ